ಎಲ್ಲರಿಗೂ ನಮಸ್ಕಾರ. ನಾನು ಸಕಲೇಶಪುರ ಹುಡುಗಿ ಸುನೀತಾ ANS ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಬ್ರೆಡ್ ಮತ್ತು ಬಾಳೆಹಣ್ಣಿಂದ ಸ್ವೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 1 ಕಪ್ಪಷ್ಟು ಗಟ್ಟಿ ಹಾಲನ್ನ ತಗೊಂಡು ಬಿಸಿ ಮಾಡ್ಕೊತೀನಿ. ಮೊದಲು ನಾನು ಇದೇ ಕಪ್ಪಲ್ಲಿ 1 ಕಪ್ಪು ಗಟ್ಟಿ ಹಾಲನ್ನ ತಗೊಂಡಿದ್ದೆ. ಈಗ ಅದೇ ಕಪ್ಪಲ್ಲಿ 2 ಸ್ಪೂನಷ್ಟು ನೀರಿಗೆ 1.5 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಸ್ಟರ್ಡ್ ಪೌಡರ್ ಬೇಕ್ರಿಗಳಲ್ಲಿ ಸಿಗುತ್ತೆ. ಈಗ ಮಿಕ್ಸ್ ಮಾಡಿಟ್ಕೊಂಡಂಥ ಕಸ್ಟರ್ಡ್ ಪೌಡರ್ನ ನಾನೀಗ ಹಾಲಿಗೆ ಸೇರಿಸ್ಕೊಂಡು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತೀನಿ. ಇದು 2 ನಿಮಿಷ ಕುದ್ದಿದ್ದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ಕೊತೀನಿ, ತಣ್ಣಗೆ ಹಾಕಿಬಿಡ್ತೀನಿ. ನಾನಿಲ್ಲಿ ವೆನಿಲಾ ಎಸೆನ್ಸು, 2 ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ, 2 ಬ್ರೆಡ್ ಪೀಸು, ಕಸ್ಟರ್ಡ್ ರೆಡಿ ಮಾಡಿಟ್ಟಿದ್ದ ಕಸ್ಟರ್ಡ್ ಹಾಲು, 2 ಮೊಟ್ಟೆನ ತಗೊಂಡಿದ್ದೀನಿ. ಇದನ್ನೀಗ ರುಬ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ನ ತಗೊಂಡು ಕಸ್ಟರ್ಡ್ ಹಾಲನ್ನ ಹಾಕೋತಿದ್ದೀನಿ. ಅದು ಹಾಕ್ಕೊಂಡು ಬ್ರೆಡ್ ಪೀಸ್ಗಳು, ಬಾಳೆಹಣ್ಣು, ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೊತಿದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ 2 ಏಲಕ್ಕಿನ ಸೇರಿಸ್ಕೋಬೋದು. ಒಂದು 6 ಸ್ಪೂನಷ್ಟು ಸಕ್ಕರೆ. ಇಲ್ಲಿ ನಾನು 2 ಮೊಟ್ಟೆನ ತಗೊಂಡಿದ್ದೀನಿ. 2 ಮೊಟ್ಟೆನೂ ಇದಕ್ಕೆ ಹಾಕೋತಿದ್ದೀನಿ. ಇವಾಗ ನಾನು ಇದನ್ನು ರುಬ್ಬಿಟ್ಕೋತೀನಿ. ನಾನಿವಾಗ ಕ್ಯಾರಮಲ್ ಶುಗರ್ ಶಿರಪ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬಾಣಲೆನ ಬಿಸಿಗಿಟ್ಟು ಒಂದು 6 ಸ್ಪೂನಷ್ಟು ಸಕ್ಕರೆನ ಹಾಕೋತಿದ್ದೀನಿ. ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ಸಕ್ಕರೆನ ಬಿಸಿ ಮಾಡ್ಕೋತಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಲಿ ಅಷ್ಟೊತ್ತಿಗೆ ನಾನು ಒಂದು 5 ಸ್ಪೂನಷ್ಟು ನೀರನ್ನ ಸೇರಿಸ್ಕೋತೀನಿ. ನೀರು ಸೇರಿಸ್ಕೊಂಡಾದ್ಮೇಲೆ ಸಕ್ಕರೆ ಬಿಸಿ ಆಗ್ತಾ ಅದು ಸ್ವಲ್ಪ ಕಲ್ ಥರ ಆಗುತ್ತೆ. ಕಲ್ ಥರ ಆಗಿ ಆಮೇಲೆ ಪೂರ್ತಿ ಕರಗೋಕ್ಕೆ ಶುರು ಆಗುತ್ತೆ. ಅದು ಹೆಂಗಾಗಬೇಕು ಅಂದರೆ ಜಾಮೂನ್ ಇರುತ್ತಲ್ಲ ಆ ಥರ, ಆ ಕಲರ್ ಬರಬೇಕು. ಕರಗಿಬಿಟ್ಟು ಸಕ್ಕರೆ ಪೂರ್ತಿ ಕರಗಿಬಿಟ್ಟು ಜಾಮೂನ್ ಕಲರ್ ಬರಬೇಕು. ಅಲ್ಲಿವರೆಗೆ ಬಿಸಿ ಮಾಡ್ತಾ ಇರಬೇಕು. ಜಾಮೂನ್ ಥರ ನೀರಾಗಿ ಜಾಮೂನ್ ಕಲರ್ ಬಂತು ಅಂದರೆ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಇಲ್ಲಾಂದರೆ ಕಹಿ ಬರುತ್ತೆ ಪೂರ್ತಿ ಸುಟ್ಟೋದ್ರೆ. ಇವಾಗ ಶುಗರ್ ಶಿರಪ್ ರೆಡಿಯಾಗಿದೆ. ನಾನು ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಅದನ್ನು ಆವಾಗಲೇ ಬಿಸಿ ಇದ್ದಾಗಲೇ ಒಂದು ಪಾತ್ರೆಗೆ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಾಂದರೆ ಪೂರ್ತಿ ಗಟ್ಟಿ ಆಗುತ್ತೆ, ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೆ ಶುಗರ್ ಶಿರಪ್ನ ಹಾಕ್ಕೊಂಡು ನಾನಿಲ್ಲಿ ರುಬ್ಬಿಟ್ಟಿರೋದನ್ನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಇಡ್ಲಿನ ನಾವು ಹೆಂಗೆ ಬೇಯಿಸ್ಕೋತೀವೋ ಹಂಗೆ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋತೀನಿ. ನಾನು ಇದನ್ನು 35 ನಿಮಿಷ ಬೇಯಿಸಿದ್ದೀನಿ. ನಾನೊಂದು 20 ನಿಮಿಷ ಆದಮೇಲೆ ಚಾಕು ಚುಚ್ಚಿ ನೋಡಿದ್ದೀನಿ, ಅದು ಬೆಂದಿರಲಿಲ್ಲ. ಮತ್ತು ಇವಾಗ 35 ನಿಮಿಷ ಆದಮೇಲೆ ಮತ್ತೆ ಚಾಕುನ ಚುಚ್ಚಿ ನೋಡ್ತಾ ಇದ್ದೀನಿ. ಈಗ ಚಾಕುಗೆ ಏನು ಹಿಡ್ದಿಲ್ಲ ಅಂದರೆ, ಅಂಟಿಲ್ಲ ಅಂದರೆ ಈಗ ಅದು ರೆಡಿಯಾಗಿದೆ ಅಂತ. ಈಗ ಅದನ್ನ ನಾನು ಪೂರ್ತಿ ತಣ್ಣಗೆ ಹಾಕ್ಬಿಡ್ತೀನಿ.
ಈಗ ಅದು ಪೂರ್ತಿ ತಣ್ಣಗಾದ್ಮೇಲೆ ಚಾಕುವಿಂದ ಪೂರ್ತಿಯಾಗಿ ಸೈಡೆಲ್ಲ ತಕ್ಕೊಂಡು ಈಗ ಒಂದು ಬಾಳೆ ಎಲೆ ಮೇಲೆ ಇದನ್ನು ಹಾಕೋತಿದ್ದೀನಿ. ಇದು ನೋಡೋಕ್ಕೆ ಹನಿ ಕೇಕ್ ಥರನೇ ಇರುತ್ತೆ, ತಿನ್ನೋಕ್ಕೂ ಹಂಗೆ ಟೇಸ್ಟಿಯಾಗಿರುತ್ತೆ. ನಾನೀಗ ಇದ್ರ ಮೇಲೆಲ್ಲ ಕೊಬ್ಬರಿ ಪುಡಿನ ಹಾಕೋತಿದ್ದೀನಿ. ನಾನಿವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ನೀವು ನೋಡ್ತಾ ಇರ್ಬೋದು, ತುಂಬ ಸ್ಮೂತಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಪ್ಲೀಸ್ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೆಂಗಿದೆ ಅಂತ ತಿಳಿಸಿ. ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ನಾವು ಮನೇಲೇ ಮಾಡಿಕೊಂಡ್ರೆ ಬೇಕ್ರಿಲಿರೋದನ್ನ ನಾವು ಮನೇಲಿ ಮಾಡಿದ್ದೀವಿ ಅನ್ನೋ ಖುಷಿ ನಮಗಿರುತ್ತೆ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.